ಹಾಯ್ ಎವ್ರಿವನ್, ಈ ಕ್ರಿಸ್ಮಸ್ಗೆ ಇನ್ಸ್ಟೆಂಟಾಗಿ ಹಾಗೆ ತುಂಬಾ ಈಸಿ ಮೆಥಡ್ನಲ್ಲಿ ಸಖತ್ ಸಾಫ್ಟ್ ಆದ ಪ್ಲಮ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನೀಗ ತೋರಿಸ್ತಿರೋ ಪ್ಲಮ್ ಕೇಕ್ನಲ್ಲಿ ಮೈದಾ ಆಗಲಿ ಸಕ್ಕರೆ ಆಗಲಿ ಮೊಟ್ಟೆನ ಬಳಸ್ತಾ ಇಲ್ಲ. ಇದ್ರ ಬದಲಿಗೆ ಗೋಧಿ ಹಿಟ್ಟು ಬೆಲ್ಲ ಹಾಕಿ ಒಂದು ಹೆಲ್ದಿ ಪ್ಲಮ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಕೇಕ್ ಬೇಕಾಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು 15ರಿಂದ 20 ನಿಮಿಷ ಸಾಕು. ಪರ್ಫೆಕ್ಟ್ ಮೆಜರ್ಮೆಂಟ್ನಲ್ಲಿ ತುಂಬಾ ಸಾಫ್ಟ್ ಆದ ಫಸ್ಟ್ ಟೈಮ್ ಮಾಡಿದ್ರೂ ಪರ್ಫೆಕ್ಟಾಗಿ ತಯಾರಾಗೋ ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕ್ ಮಾಡಲಿಕ್ಕೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ಪಷ್ಟು ಕಿತ್ತಳೆ ಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕಿತ್ತಳೆ ಹಣ್ಣಿನ ರಸಕ್ಕೇನೆ 3/4 ಕಪ್ಪಷ್ಟು ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ಗಳು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಈ ಡ್ರೈ ಫ್ರೂಟ್ಸ್ಗಳು ಕಿತ್ತಳೆ ಹಣ್ಣಿನ ರಸನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋ ತನಕ ಕುದಿಸ್ಕೊಳ್ಬೇಕು. ನಾನಿಲ್ಲಿ ಬಿಳಿ ಮತ್ತು ಕಪ್ಪು ಒಣ ದ್ರಾಕ್ಷಿ, ಖರ್ಜೂರ, ಬಾದಾಮಿ, ಗೋಡಂಬಿ ಮತ್ತು ಟೂಟಿ ಫ್ರೂಟಿನ ಹಾಕ್ಕೊಂಡಿದ್ದೀನಿ. ನಿಮ್ಮನೆಯಲ್ಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ಗಳಿದೆಯೋ ಅದನ್ನು ಹಾಕ್ಕೊಳ್ಬೋದು. ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ಗಳನ್ನು ಕಿತ್ತಳೆ ಹಣ್ಣಿನ ರಸದಲ್ಲಿ ಒಂದು ದಿನ ನೆನೆಸಿ ಕೂಡ ಬಳಸ್ಬೋದು. ಇಲ್ಲ ಇನ್ಸ್ಟೆಂಟಾಗಿ ಆಗಬೇಕು ಅಂದರೆ ಈ ರೀತಿ ಕುದಿಸ್ಕೊಂಡು ಕೂಡ ಹಾಕ್ಕೊಳ್ಬೋದು. ಈಗ ನೋಡಿ, ಕಿತ್ತಳೆ ಹಣ್ಣಿನ ರಸ ಎಲ್ಲ ಫುಲ್ ಬತ್ತಿದೆ. ಈಗ ಫ್ಲೇಮ್ ಆಫ್ ಮಾಡಿ ಇದನ್ನು ಆರಲಿಕ್ಕೆ ಬಿಡೋಣ. ಹಾಗೆ ಒಂದು ಪ್ಯಾನ್ನಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿ ಅಥವಾ ಕುಟ್ಟಿರೋ ಬೆಲ್ಲ ಹಾಕಿ ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಬೆಲ್ಲನ ಪೂರ್ತಿ ಕರಗಿಸ್ಕೊಳ್ಬೇಕು. ತುಂಬ ನೀರು ಹಾಕಲಿಕ್ಕೆ ಹೋಗಬೇಡಿ, ಜಸ್ಟ್ ಬೆಲ್ಲ ಕರಗಲಿಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಹಾಗೆ ಇದನ್ನು ತುಂಬ ಕುದಿಸ್ಲಿಕ್ಕೂ ಹೋಗಬಾರ್ದು. ಜಸ್ಟ್ ಬೆಲ್ಲ ಕರಗಿ ಒಂದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಫ್ಲೇಮ್ ಆಫ್ ಮಾಡಿ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಆರಲಿಕ್ಕೆ ಬಿಡಬೇಕು. ಇದು ಆರ್ಗ್ಯಾನಿಕ್ ಬೆಲ್ಲ ಆದ್ದರಿಂದ ನಾನು ಸೋಸ್ಕೊಂಡಿಲ್ಲ. ಒಂದು ಸಮಯ ಬೆಲ್ಲದಲ್ಲಿ ಕಸ ಇದ್ದರೆ ಸೋಸಿ ಹಾಕ್ಕೊಳ್ಳಿ. ಬೆಲ್ಲನ ಪೂರ್ತಿ ಕರಗಿಸ್ಕೊಂಡ್ಮೇಲೆ ಇದಕ್ಕೆ 1/4 ಕಪ್ಪಷ್ಟು ಎಣ್ಣೆನ ಹಾಕಿ ಹಾಗೆ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕರಗಿಸ್ಕೊಂಡಿರೋ ಬೆಲ್ಲ ಆರಿದ ಮೇಲೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದರಿಂದ ಚೆನ್ನಾಗಿ ಬೀಟ್ ಮಾಡಿಕೊಂಡು ಎಣ್ಣೆ ಮೊಸರಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಒಂದು ಸಣ್ಣ ಇಟ್ಟು ಇದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಗೆ ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಕೋಕೋ ಪೌಡರ್, ಇದು ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನಂತರ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಅಡುಗೆ ಸೋಡಾ ಹಾಕಿ ಸಾಣಿಸ್ಕೊಳ್ಬೇಕು. ಈ ರೀತಿ ಸಾಣಿಸ್ಕೊಳ್ಳೋದ್ರಿಂದ ಬೇಕಿಂಗ್ ಪೌಡರ್ ಮತ್ತು ಅಡುಗೆ ಸೋಡಾ ಗೋಧಿ ಹಿಟ್ಟಿನ ಜೊತೆ ನೀಟಾಗಿ ಮಿಕ್ಸ್ ಆಗತ್ತೆ. ಇದನ್ನು ಸಾಣಿಸ್ಕೊಂಡ್ಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಚಕ್ಕೆ ಪುಡಿ ಹಾಗೆ ಅರ್ಧ ಟೀ ಸ್ಪೂನ್ ಶುಂಠಿ ಪುಡಿ ಹಾಕಿ ನಂತರ ಕಿತ್ತಳೆ ಹಣ್ಣಿನ ರಸದಲ್ಲಿ ಡ್ರೈ ಫ್ರೂಟ್ಸ್ನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕಿ ಹಾಗೆ ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಹಾಲನ್ನು ಕೂಡ ಹಾಕ್ಕೊಳ್ತೀವಿ, ಆದರೆ ಮೊದಲೇ ಇದರಲ್ಲಿ ಎಣ್ಣೆ ಮೊಸರು ಎಲ್ಲ ಇರೋದ್ರಿಂದ ಮೊದಲು ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಬ್ಯಾಟರ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲನ್ನು ಸೇರಿಸ್ಕೊಳ್ಬೇಕು. ನೋಡಿ, ಈ ಬ್ಯಾಟರ್ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದೆ. ಇದಕ್ಕೀಗ 1/4 ಕಪ್ಪಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಪ್ಲಮ್ ಕೇಕ್ ಬ್ಯಾಟರ್ ತುಂಬ ತೆಳು ಇರಬಾರ್ದು, ಹಾಗೆ ಕೇಕ್ ಬ್ಯಾಟರ್ನ ಜಾಸ್ತಿ ಮಿಕ್ಸ್ ಮಾಡಬಾರ್ದು. ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಳ್ತಿದ್ದಂಗೆ ಮೈಕ್ರೋ ಓವನಲ್ಲಿ ಕೇಕ್ ಮಾಡ್ತಿದ್ರೆ 180 ಡಿಗ್ರಿಯಲ್ಲಿ 9 ನಿಮಿಷ ಪ್ರೀ ಹೀಟ್ ಆಗಲಿಕ್ಕೆ ಇಟ್ಟಿರಬೇಕು. ಕುಕ್ಕರ್ ಅಥವಾ ದಪ್ಪ ಕಡಾಯಲ್ಲಿ ಮಾಡೋದಿದ್ರೆ ಅದರೊಳಗೆ ಮರಳು ಅಥವಾ ಉಪ್ಪು ಹಾಕಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಕಾಯಲಿಕ್ಕೆ ಇಟ್ಟಿರಿ. ಈಗ ಕೇಕ್ ಬ್ಯಾಟರ್ ರೆಡಿ ಆಗಿದೆ. ಇದನ್ನು ಎಣ್ಣೆ ಸವರಿರೋ ಕೇಕ್ ಟಿನ್ನಿಗೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ನಲ್ಲಿ ಮಾಡೋದಿದ್ರೆ ಎಣ್ಣೆ ಸವರಿದ ಪಾತ್ರೆಗೆ ಹಾಕ್ಕೊಳ್ಬೋದು. ಬ್ಯಾಟರ್ನ ಟಿನ್ನಿಗೆ ಹಾಕಿದ್ಮೇಲೆ ಟಿನ್ನ ಫುಲ್ ಸ್ಪ್ರೆಡ್ ಮಾಡಿ ಈ ರೀತಿ 2 ಸಲ ಟ್ಯಾಪ್ ಮಾಡಿ ಅದ್ರ ಮೇಲ್ಗಡೆ ನಿಮಗೆ ಬೇಕಾದ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಳ್ಬೋದು. ಆಲ್ರೆಡಿ ನಾನು ಮೈಕ್ರೋ ಓವನ್ನ 180 ಡಿಗ್ರಿಯಲ್ಲಿ 9 ನಿಮಿಷಕ್ಕೆ ಪ್ರೀ ಹೀಟ್ ಆಗಲಿಕ್ಕೆ ಇಟ್ಟಿದ್ದೆ. ಅದರಲ್ಲಿ ಇಟ್ಟು 45ರಿಂದ 50 ನಿಮಿಷಕ್ಕೆ ಬೇಕಾಗಲಿಕ್ಕೆ ಬಿಡ್ತಾ ಇದ್ದೀನಿ. ಒಂದು 55 ನಿಮಿಷದ ನಂತರ ಕೇಕ್ ಪರ್ಫೆಕ್ಟಾಗಿ ಬೇಕಾಗಿದೆ. ಈ ರೀತಿ ಟೂತ್ಪಿಕ್ ಅಥವಾ ಚಾಕುನ ಹಾಕಿ ನೋಡಿದಾಗ ಕೇಕ್ ಬ್ಯಾಟರ್ ಸ್ವಲ್ಪನೂ ಅಂಟ್ಕೊಂಡಿಲ್ಲ ಅಂದರೆ ಕೇಕ್ ಪರ್ಫೆಕ್ಟಾಗಿ ಬೇಕಾಗಿದೆ ಅಂತ. ಇದ್ರ ಮೇಲ್ಗಡೆ ಸ್ವಲ್ಪ ಜೇನುತುಪ್ಪನ್ನು ಸವರಿದ್ರೆ ಕೇಕ್ಗೆ ಒಳ್ಳೆ ಶೈನಿಂಗ್ ಇರುತ್ತೆ. ಹಾಗೆ ನೀವೇನಾದರೂ ಕುಕ್ಕರ್ನಲ್ಲಿ ಕೇಕ್ ಬೇಕ್ ಮಾಡ್ತಿದ್ರೆ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ 50ರಿಂದ 55 ನಿಮಿಷ ಕೇಕ್ನ ಬೇಕ್ ಮಾಡ್ಕೊಳ್ಳಿ. ಕೇಕ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ಅಂದ್ಕೊಂಡಿರ್ತೀವಿ, ಆದರೆ ಹಾಕೋ ಇಂಗ್ರೀಡಿಯೆಂಟ್ಸ್ಗಳನ್ನು ಪರ್ಫೆಕ್ಟ್ ಮೆಜರ್ಮೆಂಟ್ನಲ್ಲಿ ಹಾಕ್ಕೊಂಡ್ಬಿಟ್ರೆ ಇದೇ ರೀತಿಯಾದ ಪರ್ಫೆಕ್ಟ್ ಕೇಕ್ನ ಮಾಡ್ಕೊಳ್ಬೋದು. ಖಂಡಿತ ಈ ಕ್ರಿಸ್ಮಸ್ಗೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದಾದ ಈ ಪ್ಲಮ್ ಕೇಕ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ಇದೇ ರೀತಿಯಾದ ಇನ್ಸ್ಟೆಂಟ್ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.